ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈಗಾಗಲೇ ಪೊಲೀಸರ ಅತಿಥಿಯಾಗಿದ್ದಾರೆ. ಮತ್ತೊಂದು ವಾರ ಪೊಲೀಸ್ ಸ್ಟೇಷನ್ನಲ್ಲೇ ದರ್ಶನ್ ಕಾಲ ಕಳೆಯುವಂತಹ ಅನಿವಾರ್ಯ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದಂಥ ಕೇಸ್ನಲ್ಲಿ ಸ್ಯಾಂಡಲ್ವುಡ್ನ ಪ್ರಖ್ಯಾತ ನಟ ದರ್ಶನ್ ಅವರು ಈ ರೀತಿ ಲಾಕ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಇದ್ರ ಜೊತೆಗೆ ಚಿಕ್ಕದೊಂದು ವಿಚಾರವನ್ನು ಇಟ್ಕೊಂಡು ಎಷ್ಟು ದೊಡ್ಡ ಕೃತ್ಯವನ್ನು ನಡೆಸಿದಂಥ ದರ್ಶನ್ ವಿರುದ್ಧ ಆಕ್ರೋಶದ ಕಟ್ಟೆಯು ಕೂಡ ಹೊಡಿತಿದೆ. ಅಷ್ಟು ಮಾತ್ರವಲ್ಲ, ಈಗ ರಿಯಲ್ ಲೈಫ್ನಲ್ಲೂ ಕೂಡ ದರ್ಶನ್ ಇದೇ ರೀತಿ ವಿಲನ್ ಆಗಿದ್ರ ಪ್ರತಿಯೊಬ್ಬರ ಬಾಳ್ನಲ್ಲೂ ಕೂಡ, ಜೊತೆಗೆ ಹಲವಾರು ಸಂಗತಿಗಳು, ಹಳೆ ಕೇಸ್ನ ಹಲವಾರು ಸಂಗತಿಗಳು ಕೂಡ ಈಗ ಹೊರಗಡೆ ಬರ್ತಿದೆ. ರೇಣುಕಾಸ್ವಾಮಿಯ ನಂತರ ಈಗ ಮತ್ತೊಂದು ಇದೇ ರೀತಿಯ ಮೋರಿ ಸೇರಿರುವಂಥ ಮತ್ತೊಬ್ಬ ವ್ಯಕ್ತಿಯ ಬಗ್ಗೆನೂ ಕೂಡ ಅನುಮಾನ ಇದೆ. ಅದು ಬೇರೆ ಯಾರೂ ಅಲ್ಲ, ಈ ಹಿಂದೆ ಮ್ಯಾನೇಜರ್ ಆಗಿದ್ದಂತಹ ಮಲ್ಲಿಕಾರ್ಜುನ್ ಬಗ್ಗೆ. ಹೌದು, ದರ್ಶನ್ ಅವರ ಈ ಹಿಂದೆ ಮ್ಯಾನೇಜರ್ ಆಗಿದ್ದಂತಹ ಮಲ್ಲಿಕಾರ್ಜುನ್ ಕೂಡ ಇದೇ ರೀತಿ ಮೋರಿ ಸೇರಿದ್ದಾರಾ ಅನ್ನುವಂತಹ ಒಂದು ಅನುಮಾನ ಈಗ ಸಾಕಷ್ಟು ಜನ ವ್ಯಕ್ತಪಡಿಸ್ತಿದ್ದಾರೆ. ಕಾರಣ ಮಲ್ಲಿಕಾರ್ಜುನ್ ನಾಪತ್ತೆ ಆಗಿರುವಂಥದ್ದು. ಮಲ್ಲಿಕಾರ್ಜುನ್ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಎಲ್ಲಿ, ಹೇಗೆ ಏನು ಕೂಡ ಗೊತ್ತಿಲ್ಲ. ಆದರೆ ಇವತ್ತಿಗೆ ಬದುಕಿದ್ದಾರಾ ಬದುಕಿಲ್ವಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಜೊತೆಗೆ ಯಾವಾಗ ರೇಣುಕಾಸ್ವಾಮಿಯ ಒಂದು ಪ್ರಕರಣ ಬೆಳಕಿಗೆ ಬಂತೋ, ದರ್ಶನ್ ಎಷ್ಟು ಕ್ರೂಯಲ್ ಅನ್ನೋದು ಅಥವಾ ದರ್ಶನ್ನ ಇನ್ನೊಂದು ಮುಖ ಎಷ್ಟು ಕೆಟ್ಟದಾಗಿದೆ ಅನ್ನೋದು ಬಹುಶಃ ಈಗ ಇಡೀ ಕರ್ನಾಟಕದ ಜನರಿಗೆ ಅರ್ಥ ಆಗ್ತಿದೆ. ಸೊ ದಟ್ ಈ ಬಗ್ಗೆನೂ ಕೂಡ ಅನುಮಾನ ಮೂಡ್ತಾ ಇದೆ. ಹೇಗೆ ರೇಣುಕಾಸ್ವಾಮಿಯನ್ನು ಮುಗಿಸಿದ್ರೋ ಅದೇ ರೀತಿ ಮಲ್ಲಿಕಾರ್ಜುನನ್ನು ಕೂಡ ಮುಗಿಸಿಬಿಟ್ಟಿದ್ದಾರೆ ಅನ್ನುವಂತಹ ಅನುಮಾನವನ್ನು ಸಾಕಷ್ಟು ಜನ ಈಗ ಕೇಳ್ತಾ ಇದ್ದಾರೆ. ಹಾಗಾದರೆ ಈ ಅನುಮಾನ ಬರೋದಕ್ಕೆ ಕಾರಣ ಏನು? ಈ ಅನುಮಾನದ ಪ್ರಶ್ನೆಯನ್ನು ಎತ್ತಿದ್ಯಾರು? ಜೊತೆಗೆ ಮಲ್ಲಿಕಾರ್ಜುನ್, ಅಸಲಿಗೆ ಈ ಮಲ್ಲಿಕಾರ್ಜುನ್ ಯಾರು? ಹೀಗೆ ಸಾಕಷ್ಟು ಪ್ರಶ್ನೆಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಅದ್ಯಾವಾಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಅರೆಸ್ಟ್ ಆದರೂ ಅದಾಗಿ 3 ದಿನಕ್ಕೆ ಒಂದು ಸುದ್ದಿ ಭಾರಿ ಹರಿದಾಡೋಕ್ಕೆ ಶುರುವಾಯಿತು. ಹೇಗೆ ರೇಣುಕಾಸ್ವಾಮಿಯನ್ನು ಇವರೆಲ್ಲರೂ ಕೂಡ ಸೇರಿಕೊಂಡು, ಇಡೀ ಈ ಡೆವಿಲ್ ಗ್ಯಾಂಗ್ ಏನಿದೆ, ಈ ಗ್ಯಾಂಗು ಎಲ್ಲರೂ ಕೂಡ ಸೇರಿಕೊಂಡು ರೇಣುಕಾಸ್ವಾಮಿಯನ್ನು ಮುಗಿಸಿದ ರೀತಿಯೇ ಮತ್ತೊಬ್ಬ ವ್ಯಕ್ತಿಯನ್ನು ಕೂಡ ಮುಗಿಸಿದ್ದಾರೆ ಅನ್ನುವಂತಹ ಒಂದು ವಿಚಾರದ ಬಗ್ಗೆ ಪ್ರಶ್ನೆ ಹೇಳೋಕ್ಕೆ ಶುರುವಾಯಿತು. ಕಾರಣ ಏನಂತ ಹೇಳಿದ್ರೆ, ರಿಯಲ್ ಲೈಫ್ನಲ್ಲಿ ಹೀರೋ ಆಗಿದ್ದಂಥ ದರ್ಶನ್ ಈಗ ರಿಯಲ್ ಲೈಫ್ನಲ್ಲಿ ಡೆವಿಲ್ ಆಗಿದ್ದಾರೆ, ವಿಲನ್ ಆಗಿದ್ದಾರೆ, ಒಬ್ಬ ಕೊಲೆಗಾರನಾಗಿದ್ದಾರೆ. ರೇಣುಕಾಸ್ವಾಮಿಯ ಬರ್ಬರ ಹತ್ಯೆ ಪ್ರಕರಣದಲ್ಲಿ ದರ್ಶನ್ A2 ಆರೋಪ. ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ದ ಅನ್ನುವಂಥ ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ರೇಣುಕಾಸ್ವಾಮಿಯ ಮೇಲೆ ಅಟ್ಯಾಕ್ ಮಾಡಿದಂತಹ ಈ ದರ್ಶನ್ ಆ್ಯಂಡ್ ಗ್ಯಾಂಗ್ನವರು ಎಷ್ಟು ಕ್ರೂರವಾಗಿ, ಎಷ್ಟು ಬರ್ಬರವಾಗಿ ಆತನನ್ನು ಮುಗಿಸಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈಗಾಗಲೇ ಇಡೀ ರಾಜ್ಯವೇ ನೋಡುವಂತಹ ಭಯಾನಕ ಸಂಗತಿಗಳು ಹೊರಗಡೆ ಬರ್ತಿದ್ದಾವೆ. ಈಗಾಗಲೇ ಕೋರ್ಟ್ ಮುಂದೆಯೂ ಕೂಡ ಈ ಎಲ್ಲ ವಿಚಾರಗಳು ಕೂಡ ಪ್ರಸ್ತಾಪ ಆಗಿದ್ದಾವೆ. ಈ ಹಿಂದಿನ ಸ್ಟೋರಿಯಲ್ಲೂ ಕೂಡ ನಿಮಗೆ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡಲಾಗಿದೆ ಕೂಡ. ಈಗ ರೇಣುಕಾಸ್ವಾಮಿಯ ಈ ಹತ್ಯೆ ಪ್ರಕರಣ ಇಡೀ ರಾಜ್ಯದಾದ್ಯಂತ ತಲ್ಲಣ ಸೃಷ್ಟಿಸಿರುವಂಥ ಬೆನ್ನಲ್ಲೇ ರೇಣುಕಾಸ್ವಾಮಿಯ ಕೇಸ್ನಲ್ಲಿ ದಿನಕ್ಕೊಂದು ಸ್ಫೋಟಕ ಅಂಶಗಳು ಬೆಳಕಿಗೆ ಬರ್ತಿದ್ದಾವೆ. ಜೊತೆಗೆ ದರ್ಶನ್ಗೆ ಸಂಕಷ್ಟದ ಸರಮಾಲೆಯೇ ಎದುರಾಗ್ತಿದೆ. ಹೀಗಿರುವಾಗಲೇ ದರ್ಶನ್ ಅವರ ಹಳೆಯ ಮ್ಯಾನೇಜರ್ ನಾಪತ್ತೆ ಪ್ರಕರಣವು ಕೂಡ ಈಗ ಹಲವಾರು ಅನುಮಾನಗಳಿಗೆ ಕಾರಣ ಆಗಿದೆ ಮತ್ತು ಅನುಮಾನಗಳನ್ನು ಹುಟ್ಟಿಹಾಕಿದೆ. ಹೌದು, ಅದು ಹೇಗೆ ರೇಣುಕಾಸ್ವಾಮಿಯನ್ನು ದರ್ಶನ್ ಅಂಡ್ ಟೀಮ್ನವರು ಮುಗಿಸಿದ್ರು, ಅದೇ ರೀತಿ ಮಲ್ಲಿಕಾರ್ಜುನನ್ನು ಕೂಡ ಮುಗಿಸಿಬಿಟ್ಟಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಈಗ ಮುನ್ನೆಲೆಗೆ ಬಂದಿದೆ. ದಶಕದ ಹಿಂದೆ ದರ್ಶನ್ಗೆ ಮಲ್ಲಿಕಾರ್ಜುನ್ ಆಲಿಯಾಸ್ ಮಲ್ಲಿ ಅನ್ನುವಂತಹ ಮ್ಯಾನೇಜರ್ ಇದ್ದ. ದರ್ಶನ್ ಡೇಟ್ಸ್ಗಳನ್ನು ಮಲ್ಲಿಕಾರ್ಜುನ್ ಮ್ಯಾನೇಜ್ ಮಾಡ್ತಾ ಇದ್ದ. ದರ್ಶನ್ಗೆ ಸಂಬಂಧಿಸಿದಂತಹ ಕೆಲವು ವ್ಯವಹಾರಗಳನ್ನು ಕೂಡ ಮಲ್ಲಿಕಾರ್ಜುನೇ ನೋಡಿಕೊಳ್ತಾ ಇದ್ದ. ಕೆಲವು ಸಿನಿಮಾಗಳನ್ನು ಕೂಡ ಮಲ್ಲಿಕಾರ್ಜುನ್ ವಿತರಣೆ ಮಾಡಿದ್ದ. ಇಂತಿಪ್ಪ ಮಲ್ಲಿಕಾರ್ಜುನ್ 2018ರಿಂದ ಏಕಾಏಕಿ ನಾಪತ್ತೆಯಾಗಿ ಬಿಟ್ಟಿದ್ದ. ಮಲ್ಲಿಕಾರ್ಜುನ್ ನಾಪತ್ತೆ ಪ್ರಕರಣ ಬಗ್ಗೆ ಭಾವನಾ ಬೆಳಗೆರೆ ಸೇರಿದಂತೆ ಸಾಕಷ್ಟು ಜನ ಈಗ ಪ್ರಶ್ನೆಯನ್ನ ಮಾಡುತ್ತಿದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಕೂಡ ಹಾಕ್ತಿದ್ದಾರೆ. ಹಾಗಾದರೆ ಭಾವನಾ ಬೆಳಗೆರೆ ಆರಂಭದಲ್ಲಿ ಹಾಕಿರುವಂಥ ಒಂದು ಪೋಸ್ಟ್ ಬಗ್ಗೆ ನಿಮಗೆ ಹೇಳಿಬಿಡ್ತೀನಿ ನೋಡಿ. ಮಲ್ಲಿಕಾರ್ಜುನ್ ಎನ್ನುವಂತಹ ವ್ಯಕ್ತಿ ಈತ ಮ್ಯಾನೇಜರ್ ಆಗಿದ್ದ. 2013ರಲ್ಲಿ ಬೃಂದಾವನ ಅನ್ನುವಂಥ ಸಿನಿಮಾ ರಿಲೀಸ್ ಆಗಿ ತೋಪೆದ್ದು ಹೋಯಿತು. ಆ ನಂತರ ಬಂದಂತಹ ಕೆಲವು ಚಿತ್ರಗಳು ಸಹ ಈ ಸಾಲಿನಲ್ಲಿ ಸೇರಿದ್ವು. ಹೀಗೆ ತೋಪೆದ್ದ ಸಿನಿಮಾಗಳನ್ನು ಥಿಯೇಟರ್ನಲ್ಲಿ ಓಡಿಸೋಕೆ ಈ ಮಲ್ಲಿ ಹಲವಾರು ನಿರ್ಮಾಪಕರ ಹತ್ರ ದರ್ಶನ್ ಡೇಟ್ ಕೊಡಿಸ್ತಾನೆ. ಹೀಗಂತ ಹೇಳಿಬಿಟ್ಟು ಹಣವನ್ನು ಕೂಡ ಪಡಿತಾನೆ. ಇದರ ಮೊತ್ತವೇ ಸುಮಾರು 20ರಿಂದ 30 ಕೋಟಿ. ಈ ರೀತಿ ಹಣ ವಸೂಲಿ ಮಾಡುವಂತೆ ಹೇಳಿದ್ದು ಇದೇ ದರ್ಶನ್ ಅನ್ನುವಂಥ ಮಾಹಿತಿ ಇದೆ. ಆ ನಂತರ ದರ್ಶನ್ಗೆ ಹಣ ಕೊಟ್ಟಂತಹ ನಿರ್ಮಾಪಕರು ಅಥವಾ ಈ ಮಲ್ಲಿ ಕೈಯಲ್ಲಿ ಹಣ ಕೊಟ್ಟಂಥ ನಿರ್ಮಾಪಕರು ಹಣ ಕೊಡಿ, ಇಲ್ಲ ಅಂತ ಹೇಳಿದ್ರೆ ದರ್ಶನ್ ಡೇಟ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಇವನ ಬಳಿ ಕೇಳ್ತಾರೆ. ಆಗ ದರ್ಶನ್ ಒಂದು ಮಾತು ಹೇಳ್ತಾರಂತೆ ಆ ನಿರ್ಮಾಪಕರಿಗೆ, ನನ್ನ ಬಳಿ ನೀವು ಕೊಟ್ಟಂಥ ಹಣ ಅದು ತಿರುಪತಿ ಹುಂಡಿಗೆ ಹಾಕಿದ ಹಾಗೆ, ಇಷ್ಟಕ್ಕೂ ನೀವು ನನ್ನ ಹತ್ರ ದುಡ್ಡು ಕೊಟ್ರ,
ಮಲ್ಲಿ ಹತ್ರ ತಾನೇ ದುಡ್ಡು ಕೊಟ್ಟಿದ್ದು, ಅವನನ್ನ ಕೇಳ್ಕೊಂಡು ಹೋಗಿ ಅಂತೇಳ್ಬಿಟ್ಟು ನಿರ್ಮಾಪಕಕ್ಕೆ ಧಮ್ಕಿ ಹಾಕಿ ಓಡಿಸ್ತಾನೆ. ವಿಚಾರ ಗೊತ್ತಾಗಿ ಮಲ್ಲಿ ಇಂದಿಗೂ ಕೂಡ ಎಲ್ಲಿದ್ದಾನೆ ಅನ್ನೋದೇ ಪತ್ತೆ ಆಗಿಲ್ಲ. ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಬಂದಿರುವ ವರದಿಯನ್ನ ಪೋಸ್ಟ್ ಹಾಕಿ ನಮ್ಮಲ್ಲೇ ಮೊದಲು ಹಾಯ್ ತಾಕತ್ತು ಅಂಥೇಳಿ ಬರೆದುಕೊಂಡಿದ್ದಾರೆ. ಇದಕ್ಕೂ ಮುನ್ನ ಹತ್ಯೆಗೀಡಂತಹ ರೇಣುಕಸ್ವಾಮಿಯ ಮನೆಗೂ ಕೂಡ ತೆರಳಿ ಆ ಕುಟುಂಬಸ್ಥರಿಗೆ ಭಾವನ ಸಾಂತ್ವನ ಹೇಳಿದ್ದಾರೆ. ಭಾವನ ಹೋಗಿದ್ದಂತಹ ಸಾಂತ್ವನ ಹೇಳಿದಂತಹ ಅಸಲಿ ಉದ್ದೇಶ ಏನು ಅನ್ನೋದು ಬಹುಶಃ ಯಾರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ. ಇದರಲ್ಲಿ ಬೇರೆ ಏನೋ ಉದ್ದೇಶ ಇಟ್ಕೊಂಡು ಕೂಡ ಭಾವನ ಹೋಗಿದ್ದಾರೆ ಮತ್ತು ಭಾವನ ಈ ಪ್ರಕರಣದಲ್ಲಿ ಒಳಗೆ ಬರೋದಕ್ಕೆ ಬೇರೆ ಏನೋ ಒಂದು ಕಾರಣವೂ ಕೂಡ ಇದೆ ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ. ಅದೇನೇ ಇದ್ರೂ ಕೂಡ ಭಾವನ ಎತ್ತಿರುವಂತಹ ಪ್ರಶ್ನೆ ಬಗ್ಗೆ ಈಗ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ, ಜೊತೆಗೆ ವಾಸ್ತವವೂ ಕೂಡ. ಹಾಗಾದರೆ ಯಾರು ಈ ಮಲ್ಲಿಕಾರ್ಜುನ್, ಏನು ಈತನ ಹಿನ್ನೆಲೆ ಅಂತೇಳಿ ನೋಡೋದಾದರೆ, ಗದಗ ಮೂಲದ ಮಲ್ಲಿಕಾರ್ಜುನ್, ಪೂರ್ಣ ಹೆಸರು ಮಲ್ಲಿಕಾರ್ಜುನ್ ಬಿ ಸಂಕನಗೌಡರ್ ಅಂತೇಳಿ. ಹಲವು ವರ್ಷಗಳ ಕಾಲ ದರ್ಶನ್ಗೆ ಮಲ್ಲಿಕಾರ್ಜುನ್ ಮ್ಯಾನೇಜರ್ ಆಗಿದ್ದ. ದರ್ಶನ್ ಅವರ ಕಾಲ್ ಶೀಟು, ಸಂಭಾವನೆ ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ತಿದ್ದಿದೆ ಈ ಮಲ್ಲಿ. ಈ ಮಧ್ಯೆ ಚಿತ್ರ ನಿರ್ಮಾಣ ಹಾಗೂ ವಿತರಣೆಗೂ ಕೂಡ ಮಲ್ಲಿಕಾರ್ಜುನ್ ಕೈ ಹಾಕಿದ್ದ. ರಾಕಿಂಗ್ ಸ್ಟಾರ್ ಯಶ್ ಅವರ ಮೊದಲ ಸಲ ಚಿತ್ರಕ್ಕೆ ಮಲ್ಲಿಕಾರ್ಜುನ್ ಸಹ ನಿರ್ಮಾಪಕ ಆಗಿದ್ದ. ದರ್ಶನ್ ಒಡೆತನದ ಪ್ರೊಡಕ್ಷನ್ ಸಂಸ್ಥೆ ಹಾಗೂ ತೂಗುದೀಪ ಡಿಸ್ಟ್ರಿಬ್ಯೂಟರ್ ಉಸ್ತುವಾರಿಯನ್ನು ಕೂಡ ವಹಿಸಿಕೊಂಡಿದ್ದ ಇದೇ ಮಲ್ಲಿಕಾರ್ಜುನ್. ಈ ಮಲ್ಲಿಕಾರ್ಜುನ್ ವಿರುದ್ಧ ಸಿಕ್ಕಾಪಟ್ಟೆ ಆರೋಪಗಳಿದ್ದಾವೆ. 10 ಕೋಟಿ ರೂಪಾಯಿ ಸಾಲದ ಆರೋಪ ಕೂಡ ಇದೆ. ದರ್ಶನ್ಗೆ ಕಾಲ್ ಶೀಟ್ ಕೊಡಿಸುವ ನೆಪದಲ್ಲಿ ಹಲವು ನಿರ್ಮಾಪಕರಿಂದ ಮಲ್ಲಿಕಾರ್ಜುನ್ ಹಣ ಪಡೆದಿದ್ದ ಅನ್ನುವಂತಹ ಆರೋಪ ಕೂಡ ಇದೆ. ದರ್ಶನ್ಗೂ ಕೂಡ ಈ ಮಲ್ಲಿಕಾರ್ಜುನ್ ಯಾಮರಿಸಿದ್ದಾನೆ ಅನ್ನುವಂತಹ ಒಂದು ಆರೋಪವೂ ಕೂಡ ಇದೆ. ಮೊದಲ ಸಲ ನಿರ್ಮಾಪಕ ಯೋಗೇಶ್ ನಾರಾಯಣ್ಗೆ ಮಲ್ಲಿಕಾರ್ಜುನ್ ವಂಚನೆ ಮಾಡಿದ್ದಾನೆ. ಪ್ರೇಮ ಬರಹ ಸಿನಿಮಾದ ವಿತರಣೆ ವಿಚಾರದಲ್ಲಿ 1 ಕೋಟಿ ರೂಪಾಯಿ ವಂಚಿಸಿದ್ದ ಬಗ್ಗೆ ಮಲ್ಲಿಕಾರ್ಜುನ್ ವಿರುದ್ಧ ಅರ್ಜುನ್ ಸರ್ಜಾ ಕೂಡ ದೂರನ್ನು ನೀಡಿದ್ದಾರೆ. ಈ ಪ್ರಕರಣದ ಬಳಿಕ ಮಲ್ಲಿಕಾರ್ಜುನ್ ಮೇಲೆ ನಟ ದರ್ಶನ್ ಕೋಪಿಸಿಕೊಂಡಿದ್ರಂತೆ. ಬಳಿಕ ಮಲ್ಲಿಕಾರ್ಜುನ್ ಏಕಾಏಕಿ ನಾಪತ್ತೆಯಾಗಿದ್ದಾನೆ. ಹಾಗಾದರೆ ಎಲ್ಲಿದ್ದಾನೆ ಈ ಮಲ್ಲಿಕಾರ್ಜುನ್, ಏನು ಮಾಡ್ತಿದ್ದಾನೆ ಅನ್ನೋದ್ರ ಬಗ್ಗೆ 2018ರಲ್ಲಿ ನಾಪತ್ತೆಯಾದಂಥ ಮಲ್ಲಿಕಾರ್ಜುನ್ ಇಲ್ಲಿವರೆಗೂ ಕೂಡ ಪತ್ತೆಯಾಗಿಲ್ಲ. ಕಳೆದ ಏಪ್ರಿಲ್ನಲ್ಲಿ ಮಲ್ಲಿಕಾರ್ಜುನ್ ಕುರಿತಾದಂತಹ ಮಾಹಿತಿ ವಿವರಿಸಿ ಪತ್ರಿಕೆ ಪ್ರಕಟಣೆ ನೀಡೋದಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಆದರೂ ಕೂಡ ಮಲ್ಲಿಕಾರ್ಜುನ್ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಕೆನಡಾದಲ್ಲಿ ಇದ್ದಾನೆ ಎನ್ನುವಂಥ ಒಂದು ಮಾಹಿತಿ ಇದೆ, ಬಟ್ ಆದರೆ ಖಚಿತತೆ ಇಲ್ಲ. ಮೊದಲ ಸಲ ಚಿತ್ರಕ್ಕೆ ಮಲ್ಲಿಕಾರ್ಜುನ್ ಹಾಗೂ ಯೋಗೇಶ್ ನಾರಾಯಣ್ ನಿರ್ಮಾಪಕರಾಗಿದ್ದರು. ಜಂಟಿಯಾಗಿ ಇಬ್ಬರು ಕೂಡ ಚಿತ್ರವನ್ನು ನಿರ್ಮಾಣ ಮಾಡಿದ್ರು. ಇಬ್ಬರ ಹೆಸರಿನಲ್ಲಿ ಕರ್ನಾಟಕ ಟಾಕೀಸ್ ಅನ್ನುವಂತಹ ಬ್ಯಾನರ್ ಕೂಡ ಇದೆ. ಕನ್ನಡ ಚಿತ್ರರಂಗ ನಿರ್ಮಾಪಕರ ಸಂಘದಲ್ಲಿ ಈ ಬ್ಯಾನರ್ ರಿಜಿಸ್ಟರ್ ಆಗಿದೆ. 2018ರಿಂದ ಮಲ್ಲಿಕಾರ್ಜುನ್ ನಾಪತ್ತೆ ಆಗಿರಬಹುದು, ಆದರೆ ಮಲ್ಲಿಕಾರ್ಜುನ್ ಮತ್ತು ಯೋಗೇಶ್ ನಾರಾಯಣ್ ಅವರ ಕರ್ನಾಟಕ ಟಾಕೀಸ್ ಬ್ಯಾನರ್ ನಿರ್ಮಾಪಕರ ಸಂಘದಲ್ಲಿ ಆಕ್ಟಿವ್ ಆಗಿಯೇ ಇದೆ. ನಮ್ಮ ಬ್ಯಾನರನ್ನು ಯೋಗೇಶ್ ನಾರಾಯಣ್ ಆಕ್ಟಿವ್ ಆಗಿ ಇರಿಸಿಕೊಂಡಿದ್ದಾರೆ ಅನ್ನೋದು ಈಗ ಅವರೇ ಸ್ವತಃ ಹೇಳಿದ್ದಾರೆ ಕೂಡ. 2018ರಿಂದ ಮಲ್ಲಿಕಾರ್ಜುನ್ ಮಿಸ್ಸಿಕ್ ಆಗಿದ್ರು ಕೂಡ ಅವರು ಬದುಕಿದ್ದಾರಾ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಈಗ ಸದ್ಯಕ್ಕೆ ಸಹಜವಾಗಿ ಕಾಡ್ತಾ ಇದೆ. ಈಗ ರೇಣುಕಸ್ವಾಮಿಯ ಬರ್ಬರ ಹತ್ಯೆ ಪ್ರಕರಣದ ಮಧ್ಯೆ ಮಲ್ಲಿಕಾರ್ಜುನ್ ಸಹ ಮೋರಿ ಪಾಲಾಗಿದ್ರ, ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಕ್ಕೆ ರೇಣುಸ್ವಾಮಿಯನ್ನ ಹುಡುಕಿ ಹೊಸಕ್ಕೆ ಹಾಕಿದಂಥ ಇದೇ ಗ್ಯಾಂಗ್ ಇಲ್ಲೂ ಕೂಡ ಕೋಟಿಗಟ್ಟಲೆ ಮೋಸ ಮಾಡಿರುವಂಥ ಮಲ್ಲಿಕಾರ್ಜುನನ್ನ ಯಾಕೆ ಹುಡುಕಿಲ್ಲ, ಹೊಸಕ್ಕೆ ಹಾಕಿಲ್ಲ, ಆ ರೀತಿಯಾದಂಥ ಚಾನ್ಸಸ್ ಇರಬಹುದಾ, ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ. ಈವರೆಗೂ ಕೂಡ ಯಾಕೆ ಒಂದೇ ಒಂದು ಸುಳಿವು ಕೂಡ ಸಿಕ್ಕಿಲ್ಲ ಅನ್ನುವಂಥ ಪ್ರಶ್ನೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈಗ ನುಗ್ಗಿ ಬರ್ತಿದ್ದಾವೆ. ದರ್ಶನ್ ವಿರುದ್ಧ ಆರೋಪದ ಅನುಮಾನದ ಸುಳಿಗಳು ಕೂಡ ಈಗ ಬೆಸೆದುಕೊಳ್ತಾ ಇದ್ದಾವೆ. ಇನ್ನು ದರ್ಶನ್ ಕೂಡ ಈತನನ್ನು ಸಿಕ್ಕಾಪಟ್ಟೆ ನಂಬಿದ್ರು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿದ್ದಾವೆ. ತೂಗುದೀಪ ಸಂಸ್ಥೆ ನಿರ್ಮಿಸಿದಂಥ ಬುಲ್ಬುಲ್ ಸಿನಿಮಾಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿಯೂ ಕೂಡ ಕೆಲಸ ಮಾಡಿದ್ದ ಈ ಮಲ್ಲಿ ಬಳಿಕ ತೂಗುದೀಪ ಡಿಸ್ಟ್ರಿಬ್ಯೂಷನ್ ಶುರುವಾದ ಮೇಲೆ ಅದರ ವ್ಯವಹಾರಗಳನ್ನು ಇದೇ ಮಲ್ಲಿ ವಹಿಸಿಕೊಂಡಿದ್ದ. ಜೊತೆಗೆ ಈ ವ್ಯವಹಾರನ ನೋಡ್ಕೊಳ್ಳುವಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದೆ ದರ್ಶನ್. ಇನ್ನು ತೂಗುದೀಪ ಡಿಸ್ಟ್ರಿಬ್ಯೂಟರ್ನಿಂದ ಉಗ್ರಂ ಸೇರಿದಂತೆ ಅನೇಕ ದೊಡ್ಡ ಸಿನಿಮಾಗಳನ್ನು ರಿಲೀಸ್ ಮಾಡಲಾಗಿತ್ತು. ಈ ಸಂಸ್ಥೆಯ ಕೋಟಿ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇದ್ದಂಥ ಮಲ್ಲಿ ಜೊತೆಗೆ ದರ್ಶನ್ ಮ್ಯಾನೇಜರ್ ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ಅಷ್ಟರ ಮಟ್ಟಿಗೆ ಈತನನ್ನು ನಂಬಿದ್ರು ದರ್ಶನ್. ಹೌದು, 2008ರಲ್ಲಿ ಅರ್ಜುನ್ ಸರ್ಜಾ ತಮ್ಮ ನಿರ್ಮಾಣದ ಪ್ರೇಮ ಬರಹ ಚಿತ್ರದ ವಿತರಣೆ ಹಕ್ಕನ್ನು ಕೂಡ ಇದೇ ತೂಗುದೀಪ ಸಂಸ್ಥೆಗೆ ಕೊಟ್ಟಿದ್ರು. 1 ಕೋಟಿ ರೂಪಾಯಿ ಥಿಯೇಟರ್ನಿಂದ ಶೇರ್ ಬಂದಿತ್ತು. ಅದನ್ನು ಕೊಡುವಂತೆ ಸರ್ಜಾ ಮಲ್ಲಿಕಾರ್ಜುನ್ಗೆ ಕೇಳ್ತಾ ಇದ್ರು. ಆದರೆ ಈತ ಆ ಹಣವನ್ನೆಲ್ಲ ನುಂಗಿ ನೀರು ಕುಡಿದಿದ್ದ. ಆ ವಿಚಾರವಾಗಿ ಸರ್ಜಾ ಪೊಲೀಸ್ ದೂರನ್ನು ಕೂಡ ಕೊಟ್ಟಿದ್ರು. ಈ ವಿಚಾರ ಗೊತ್ತಾಗಿ ಮಲ್ಲಿ ಮೇಲೆ ಇದೇ ದರ್ಶನ್ ಗರಂ ಆಗಿದ್ರು. ಅಷ್ಟರಲ್ಲಿ ರಾತ್ರಿ ಮಲ್ಲಿ ನಾಪತ್ತೆಯಾಗಿ ಬಿಟ್ಟಿದ್ದ. ಅವತ್ತು ಅರ್ಜುನ್ ಸರ್ಜಾ ಕೊಟ್ಟಿರೋ ದೂರು ಇನ್ನೂ ಕೂಡ ಕೋರ್ಟ್ನ ಅಂಗಳದಲ್ಲಿ ಹಾಗೇ ಇದೆ. ಕಳೆದ ಏಪ್ರಿಲ್ನಲ್ಲೂ ಕೂಡ ಈ ಬಗ್ಗೆ ವಿಚಾರಣೆ ನಡೆದಿತ್ತು ಕೂಡ. ಆದರೆ ಇಲ್ಲಿ ಅನುಮಾನಗಳು ಮೂಡೋದಕ್ಕೆ ಕಾರಣ ಆಗಿರೋದು ಮಲ್ಲಿಕಾರ್ಜುನ್ ಪತ್ನಿಗೆ ಬರೆದಂಥ ಪತ್ರ. ಹೌದು, ಓಂ ಪ್ರೀತಿಯ ತೇಜಸ್ವಿನಿಗೆ, ಮೊದಲನೇದಾಗಿ ನನ್ನನ್ನು ದಯವಿಟ್ಟು ಕ್ಷಮಿಸು. ನಾನು ನನ್ನ ವೈಯಕ್ತಿಕ ವ್ಯವಹಾರಕ್ಕಾಗಿ ಸಾಕಷ್ಟು ಸಾಲವನ್ನು ಮಾಡಿಕೊಂಡಿದ್ದೇನೆ. ಸಾಲ ತೀರಿಸಲಾಗದ ಪರಿಸ್ಥಿತಿಗೆ ಬಂದು ತಲುಪಿದ್ದೇನೆ.
ನನ್ನ ಈ ಕೆಲಸದಿಂದ ನಾನು ಯಾರಿಗೂ ಕೂಡ ಮುಖ ತೋರಿಸಲಾಗದ ಪರಿಸ್ಥಿತಿಯಲ್ಲಿದ್ದೇನೆ. ಆದ ಕಾರಣ ನಾನು ಎಲ್ಲೋ ಕಷ್ಟಪಟ್ಟು ದುಡಿದು ವಾಪಸ್ಸು ಬಂದು ಸಾಲವನ್ನು ತೀರಿಸಿ ನನಗೆ ಅಂಟಿಕೊಂಡಿರುವಂಥ ಕಳಂಕವನ್ನು ಹೋಗಲಾಡಿಸಿ ಮತ್ತೆ ಧೈರ್ಯವಾಗಿ ತಲೆ ಎತ್ತಿ ಎಲ್ಲರ ಮುಂದೆ ಜೀವನವನ್ನು ಸಾಗಿಸಬೇಕು ಅಂದ್ಕೊಂಡಿದ್ದೇನೆ. ಅಲ್ಲಿವರೆಗೂ ಕೂಡ ನಿಮ್ಮ ಎದುರಿಗೆ ಬರುವಂಥ ಶಕ್ತಿ ನನಗಿಲ್ಲ. ನನ್ನನ್ನು ಯಾವುದೇ ಕಾರಣಕ್ಕೂ ಕೂಡ ಹುಡುಕುವ ಪ್ರಯತ್ನವನ್ನು ಮಾಡಬೇಡಿ. ನನ್ನ ಸಮಸ್ಯೆಯಿಂದ ನಿನ್ನನ್ನು, ಮಗನನ್ನು ಹಾಗೂ ಮನೆಯವರನ್ನು ಬಿಟ್ಟು ಹೋಗುವ ಪರಿಸ್ಥಿತಿ ಬಂದೊದಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಹೇಳಿಬಿಟ್ಟು ಮಲ್ಲಿಕಾರ್ಜುನ್ ಈ ಹಿಂದೆ ಬರೆದಂಥ ಪತ್ರವೊಂದು ಈಗ 6 ವರ್ಷಗಳಿಂದನೂ ಕೂಡ ವೈರಲ್ ಆಗ್ತಿದೆ. ಅಂದರೆ ಇದು ಭಾರಿ ಹಿಂದೆ ಬರೆದಂಥ ಪತ್ರ, ಈಗ ಬರೆದಿರುವಂಥ ಪತ್ರ ಅಲ್ಲ. ಆದರೆ ಇದೊಂದು ಪತ್ರ ಬಿಟ್ಟರೆ ಬೇರೆ ಏನೂ ಕೂಡ ಈತನ ಬಗ್ಗೆ ಚಿಕ್ಕ ಸುಳಿಯೂ ಕೂಡ ಇಲ್ಲ. ಕೊನೆಗೂ ಕೂಡ ಮಲ್ಲಿಕಾರ್ಜುನ್ ಎಲ್ಲಿದ್ದಾನೆ ಏನು ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಗೊತ್ತಾಗಿಲ್ಲ. ಅಟ್ಲೀಸ್ಟ್ ಈಗನಾದರೂ ಮಲ್ಲಿಕಾರ್ಜುನ್ ಹೊರಗಡೆ ಜಗತ್ತಿಗೆ ಕಾಣಿಸ್ಕೊಳ್ತಾನ, ಅಥವಾ ಅಚ್ಚರಿ ಅನ್ನೋ ರೀತಿಯಲ್ಲಿ ಈತ ಹೊರಗಡೆ ಬರ್ತಾನ, ಅಥವಾ ಆಘಾತಕಾರಿಯಾಗಿ ಮಲ್ಲಿಕಾರ್ಜುನ್ ಕೂಡ ರೇಣುಕಾಸ್ವಾಮಿಯ ರೀತಿಯೇ ಕಣ್ಮುಚ್ಚಿದ್ದಾನ? ಈ ರೀತಿ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಬಹುಶಃ ಈ ಬಗ್ಗೆನೂ ಕೂಡ ದೂರು ದಾಖಲಾದರೆ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗೋದ್ರಲ್ಲಿ ಅನುಮಾನನೇ ಇಲ್ಲ. ಈ ಬಗ್ಗೆ ವಿಚಾರಣೆ ನಡೆಯೋದ್ರಲ್ಲೂ ಕೂಡ ಡೌಟೇ ಇಲ್ಲ ಅನ್ನೋದು ಮಾತ್ರ ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಲ್ಲಿರಬಹುದು ಮಲ್ಲಿಕಾರ್ಜುನನ್ನು ಕೂಡ ಮುಗಿಸಿರ್ಬೋದು ಅಂತೇಳಿ ನಿಮಗೂ ಅನಿಸುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.